ಎವ್ರಿವಾನ್. ಫ್ರೈಡೇ ಮಾರ್ನಿಂಗ್ ಬೆಳಗ್ಗೆ ಲೇಟ್ ಆಗುತ್ತೆ ಅಂತ ರಾತ್ರಿನೇ ಬೆಂಡೆಕಾಯಿನೆಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಚಪಾತಿ ಹಿಟ್ಟನ್ನು ರೆಡಿ ಮಾಡಿ ಎತ್ತಿಟ್ಕೊಂಡೆ. ನಾನಿಲ್ಲಿ 1 kg ಬೆಂಡೆಕಾಯಿ ತೊಗೊಂಡಿದ್ದೀನಿ. ಅದನ್ನು ಫಸ್ಟ್ ಆಯಿಲಲ್ಲಿ ಫ್ರೈ ಮಾಡಬೇಕು. ಒಂದು 5 ನಿಮಿಷ ಫ್ರೈ ಮಾಡಿದರೆ ಸಾಕು, ಲೋಳಿ ಎಲ್ಲ ಹೋಗೋ ತನಕ. ಲೋಳಿ ಎಲ್ಲ ಹೋದ್ಮೇಲೆ ಅದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಇದು ಡ್ರೈ ಪಲ್ಯ, ಚಪಾತಿ ಜೊತೆ ಚೆನ್ನಾಗಿರುತ್ತೆ. ಇನ್ನೊಂದು ಥರ ಮಾಡ್ತೀನಿ, ಕರ್ಡ್ ಎಲ್ಲ ಯೂಸ್ ಮಾಡಿ ಮಾಡೋದು, ಅದು ತುಂಬಾ ಚೆನ್ನಾಗಿರುತ್ತೆ ರೈಸ್ ಜೊತೆ. ಆಮೇಲೆ ಬೆಂಡೆಕಾಯಿ ಹುಳಿ ಅಂತ ಮಾಡ್ತೀನಿ, ಅದು ಮುದ್ದೆ ರೈಸಿಗೆಲ್ಲ ತುಂಬ ಚೆನ್ನಾಗಿರುತ್ತೆ, ಒಂಥರ ಡಿಫ್ರೆಂಟ್ ಆಗಿರುತ್ತೆ ಟೇಸ್ಟು. ಸಾಸಿವೆ ಹಾಕಿದ್ದೀನಿ, ಇವಾಗ ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಹಾಕಿದ್ರೆ ಸಾಕು, ಒಂದು ಸ್ಪೂನ್, 1 ಸ್ಪೂನ್ ಕರಿಬೇವು. ಏನು ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಹಾಕ್ತಿಲ್ಲ, ವೆರಿ ಸಿಂಪಲಾಗಿ ಮಾಡ್ತಾ ಇರೋದು. ಸಾಸಿವೆ, ಕಡಲೆಬೇಳೆ ಮತ್ತು ಕರಿಬೇವು ಹಾಕ್ತಾಯಿದ್ದೀನಿ. ಸ್ವಲ್ಪ 1-2 ನಿಮಿಷ ಈರುಳ್ಳಿ ಹಾಕಿ ನೀಟಾಗಿ ಒಂದು ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡಬೇಕು ನೀಟಾಗಿ. ಅರಿಶಿನ ಪುಡಿ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಬೆಂಡೆಕಾಯಿ, ಅದನ್ನು ಹಾಕ್ತಿದ್ದೀನಿ. ಅಂದರೆ ಈ ಥರ ಹಾಕಿದರೆ ಸ್ವಲ್ಪ ಲೋಳಿ ಕಮ್ಮಿ ಆಗುತ್ತೆ ಅಂತ ಈ ಥರ ಮಾಡಿದೆ. ಕೆಲವರು ಲೋಳಿ ಎಲ್ಲ ಹೋಗೋಕ್ಕೆ ಹುಣಸೆಹಣ್ಣು ಯೂಸ್ ಮಾಡ್ತಾರೆ, ಬಟ್ ಅದು ಬೆಂಡೆ ಹುಳಿ ಮಾಡಬೇಕಾದ್ರೆ ಚೆನ್ನಾಗಿ ಅನಿಸುತ್ತೆ. ಅದು ಡ್ರೈ ಪಲ್ಯಕ್ಕೆ ಚೆನ್ನಾಗಿ ಅನಿಸಲ್ಲ. ಬೇಕು ಅಂದರೆ ನೀವು ಬೇಕಾದರೆ 1 ಟೊಮ್ಯಾಟೊ ಯೂಸ್ ಮಾಡ್ಬೋದು, ಬಟ್ ನಾನು ಇಲ್ಲಿ ಯೂಸ್ ಮಾಡಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು, ಪೆಪ್ಪರ್ ಪೌಡರ್ ಫ್ರೆಶ್ಶಾಗಿ ಮಾಡಿಟ್ಕೊಂಡಿದ್ದೆ, ಅದು ಸ್ವಲ್ಪ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಾಯಿ ತುರಿ. ಕಾಯಿ ತುರಿ ಹಾಕಿದರೆ ಹಾಕ್ತೀರಾ? ಎಷ್ಟು ಹಾಕ್ಲೋ ಚಪಾತಿನ? ನಂಗೆ 1 ಬೇಕು. 1.5 ಹಾಕ್ತೀನಿ. ಏನಾಗಲ್ಲ, 1.5 ಹಾಕ್ತೀನಿ. ಸರಿ, ಸಾಕ ನೋಡು. ಸೊ ಮಗಳು ಸ್ಕೂಲಿಗೆ ಹೋದ್ಮೇಲೆ ಮನೆ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡಿ ಪೂಜೆ ಮಾಡಿ ನಮ್ಮ ಮನೆ ಹತ್ತಿರ ವಾಕಬಲ್ ಡಿಸ್ಟೆನ್ಸ್ ಗೃಹ ಪ್ರವೇಶ ಇತ್ತು, ವಿಸಿಟ್ ಮಾಡಿ ಸತ್ಯನಾರಾಯಣ ಸ್ವಾಮಿ ಪ್ರಸಾದ ತೊಗೊಂಡು ಇವನು ಅವರಿಗೂ ಕೂಡ ವಿಶ್ ಮಾಡಿ ಸೊ ಒಂದು ಸ್ನ್ಯಾಪ್ ತೊಗೊಂಡ್ವಿ. 1 ರೌಂಡ್ ಮನೆಯೆಲ್ಲ ನೋಡಿಕೊಂಡು ಊಟಕ್ಕೆ ಹೊರಟ್ವಿ. ಇಲ್ಲಿ ನಿವೇದಿತಾ ಸೊ ಇವ್ರ ಕಡೆ ಹೇಗೆ ಅಂದರೆ ಫಸ್ಟಿಗೆ ಊಟ ಬಡಿಸ್ತಾರೆ, ಲಾಸ್ಟಿಗೆಲ್ಲ ಸ್ವೀಟ್ಸು. ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿತ್ತು. ಊಟ ಮಾಡ್ತಾ ಇರಬೇಕಾದ್ರೆ ನಮಗೆ ಅರಿಶಿನ ಕುಂಕುಮ ಅವರೇ ಇಟ್ಟು, ಇವನ್ ತಾಂಬೂಲ ಕೂಡ ಅವರೇ ಕೊಟ್ಟರು. ಫುಡ್ಡು ತುಂಬ ಖಾರ ಇರಲಿಲ್ಲ, ಅಡುಗೆ ಎಲ್ಲ ಸ್ವೀಟಾಗಿ ಇತ್ತು. ಬಟ್ ನಮಗೆ ಸ್ವಲ್ಪ ಖಾರ ಇದ್ರೇ ಚೆಂದ, ಬಟ್ ಇದು ಅವರಿಗೆ ಅಡ್ಜಸ್ಟ್ ಆಗಿರುತ್ತೆ, ಬಟ್ ಚೆನ್ನಾಗಿತ್ತು. ಸೊ ಇನ್ನೇನು ನಾವು ಊಟ ಮಾಡ್ಕೊಂಡು ಮನೆಗೆ ಹೊರಟ್ವಿ. ಮನೆಗೆ ಬಂದು ಪಾಪು ಬರೋ ತನಕ ವೆಯ್ಟ್ ಮಾಡಿ 3:40ಗೆಲ್ಲ ಮನೆಗೆ ಬಂದಳು. ಸೊ ಇವತ್ತು ಆ್ಯಕ್ಚುಲಿ ಪೇರೆಂಟ್ಸ್ ಮೀಟಿಂಗ್ ಇತ್ತು. ಇವನ್ ಅವಳು ಬಂದಮೇಲೆ ಡ್ರೆಸ್ ಚೇಂಜ್ ಮಾಡಿಸ್ಕೊಂಡು ನಾವು ಕೂಡ ಸ್ಕೂಲಿಗೆ ಹೊರಟ್ವಿ. ಟೈಮಿಂಗ್ಸ್ ಇದ್ದಿದ್ದು 3:30ಇಂದ 4:30ಗೆ. ಕ್ಲಾಸಿಗೆ ಹೋಗಿ ಕ್ಲಾಸ್ ಟೀಚರ್ ಹತ್ರ ಎಲ್ಲ ಮಾತಾಡಿಕೊಂಡು ಪ್ರೋಗ್ರೆಸ್ ಕಾರ್ಡೆಲ್ಲ ನೋಡಿಕೊಂಡು ಸೀದಾ ನಾವು ಮನೆಗೆ ಹೊರಟ್ವಿ. ಸೊ ನಾವು ಡೈಲಿ ವಾಕ್ ಹೋಗ್ತೀವಲ್ಲ, ಗೀತಕ್ಕ ಅಂತ, ಅವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು. ಸೊ ಹಾಗಾಗಿ ಅವರು ಬೆಳಗ್ಗೆ ಗ್ರೂಪಿಗೆ ಮೆಸೇಜ್ ಮಾಡಿದರು, ಎಲ್ಲ ಸಂಜೆ 5 ಗಂಟೆ ಅಷ್ಟೊತ್ತಿಗೆಲ್ಲ ಬೋರೆಗೆ ಬನ್ನಿ ಅಂತ. ಸೊ ನಾವು ಕೂಡ ಬೋರೆ ರೀಚ್ ಆದ್ವಿ.
ಸೊ ಅಲ್ಲಿ ಆ್ಯಕ್ಚುಲಿ ಅದರೊಳಗಡೆ ಒಂದು ಕಾಳಿಕಾಂಬ ದೇವಸ್ಥಾನ ಇದೆ. ಸೊ ಅಲ್ಲಿಗೆ ಹೋಗಿ ಅಲ್ಲಿ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಸೊ ನಾವು ಕೂಡ ಪ್ರಸಾದ ಎಲ್ಲ ಇಸ್ಕೊಂಡು ಇವನ್ ತುಂಬ ರಿಸ್ಕ್ ಎಲ್ಲ ತೊಗೊಂಡು ಸ್ವೀಟು, ಪಲಾವ್, ಪಲ್ಯ, ಮೊಸರು ಬಜ್ಜಿ, ಚಿಕನ್ ಸಮೋಸ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ದರು. ಸೊ ತುಂಬ ಟೇಸ್ಟಿಯಾಗಿತ್ತು ಫುಡ್ಡು. ನೀವೇನಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ಗೀತಕ್ಕ ಥ್ಯಾಂಕ್ ಯು ಸೋ ಮಚ್. ಊಟ ಎಲ್ಲ ಮುಗಿಸ್ಕೊಂಡು ಸೊ ಎಲ್ಲರೂ ಅವ್ರವ್ರ ಮನೆಗೆ ಹೊರಟ್ವಿ. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.